Hello everyone, welcome to Concepts of Mechanical Engineering 2 video series. So in this series, you are going to learn about the exercise 2.1, that is a quiz, fill in the blanks, 2 marks, 3 marks and 5 marks questions. ಯಾವ ತರ ಬರುತ್ತೆ, ಎಷ್ಟು ಆನ್ಸರ್ ಮಾಡಬೇಕು ಅನ್ನೋದ್ರ ಬಗ್ಗೆ you are going to learn in this session. So till now ಎಲ್ಲ heat treatment of steel processes ಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. And very interestingly, you have done some experiment also. So in continuing that, this quiz 2 or fill in the blanks or some exam preparation series anta ಏನು ಇವಾಗ ಶುರು ಮಾಡ್ತಿದ್ದೀನೋ, this may helpful for your exam preparation as well as your future ಏನು ಇಂಟರ್ವ್ಯೂಸ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಅದಕ್ಕೆ ಈ ಒಂದು ಸೆಷನ್ನು ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತಾ I'm going to start with the first section of exercise 2.1, that is MCQ. How to solve MCQ, and this is only for practice. You can frame n number of questions from here, but you just take this as a practice question. So let us take the first question. So you just read the question carefully. A rapid cooling of austenite in steel produces. So go back to your iron carbon diagram. So austenite stage alliruvantaha steel na ಅಂದರೆ ಬಿಲೋ ರಿಕ್ರಿಸ್ಟಲೈಸೇಷನ್ ಟೆಂಪ್ರೇಚರ್ ಅಥವಾ 50 ಡಿಗ್ರಿ ಏನು ಆಸುಪಾಸಲ್ಲಿ ನೀವು ಹೀಟ್ ಮಾಡಿದ್ರೆ ಸ್ಟೀಲನ್ನ, ಆವಾಗ ಆಸ್ಟನೈಟ್ ಆಗೋವಂಥ ಒಂದು ಸ್ಟೇಜ್ ಇರುತ್ತೆ. ಫೇಸ್ ಆಫ್ ದ ಸ್ಟೀಲು ಆಸ್ಟನೈಟ್ ಸ್ಟೇಜಲ್ಲಿ ಇರುತ್ತೆ. ಆ ಒಂದು ಸ್ಟೇಜಲ್ಲಿ ನೀವು ಕೂಲಿಂಗ್ನ ಬೇಗ ಮಾಡಿದ್ರೆ, ರ್ಯಾಪಿಡ್ ಆಗಿ ಮಾಡಿದ್ರೆ ಯಾವ ಒಂದು ಸ್ಟ್ರಕ್ಚರು ಕ್ರಿಯೇಟ್ ಆಗುತ್ತೆ? ಈಸ್ ಇಟ್ ಎ ಬಯನೈಟ್, ಈಸ್ ಇಟ್ ಎ ಪರ್ಲೈಟ್, ಈಸ್ ಇಟ್ ಎ ಫೆರೈಟ್, ಆರ್ ಇಸ್ ಇಟ್ ಎ ಮ್ಯಾಟನ್ಸೈಟ್? ಸೊ ನಿಮಗೆಲ್ಲ ಗೊತ್ತಿದೆ, ಫೆರೈಟ್, ಪೆರ್ಲೈಟ್ ಅಂಡ್ ಬಯನೈಟ್ ಈ ಎಲ್ಲ ಸ್ಟೇಜಸ್ಗಳು ಕೂಡ ಟೆಂಪ್ರೇಚರ್ ಹೈಯರ್ ವ್ಯಾಲ್ಯೂಸ್ ಇರುತ್ತೆ, ಪ್ಲಸ್ ಸ್ಲೋ ಕೂಲಿಂಗ್ ಆದಾಗ ಬರುವಂತಹ ಕ್ರಿಸ್ಟಲ್ ಸ್ಟ್ರಕ್ಚರ್ಸ್ಗಳು. ಹಾಗಾಗಿ ದ ಕರೆಕ್ಟ್ ಆನ್ಸರ್, ಆಸ್ಟನೈಟನ್ನು ರ್ಯಾಪಿಡಾಗಿ ಕೂಲ್ ಮಾಡಿದ್ರೆ ಬರುವಂತಹ ಕ್ರಿಸ್ಟಲ್ ಸ್ಟ್ರಕ್ಚರ್ ಯಾವ ಒಂದು ಫೇಸಲ್ಲಿರುತ್ತೆ ಅಂದರೆ ಮಾರ್ಟನ್ಸೈಟ್ ಸ್ಟೀಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದೀಸ್ 3 ಆರ್ ದ ರಾಂಗ್ ಆನ್ಸರ್ಸ್ ಆ್ಯಂಡ್ ದಿಸ್ ಇಸ್ ಅ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. Which heat treatment process improves machinability by refining grain structure? ನೀವು ಯಾವ ಒಂದು ಸ್ಟೀಲನ್ನು ಹೀಟ್ ಟ್ರೀಟ್ ಮಾಡಿದಾಗ ಮೆಷಿನಿಂಗ್ ಕೆಪಾಸಿಟಿ ಚೆನ್ನಾಗಿ ಬರುತ್ತೆ, ರಿಫೈನಿಂಗ್ ಗ್ರೈನ್ ಸ್ಟ್ರಕ್ಚರ್ ಆಗುತ್ತೆ, ಅಂದರೆ ಒಳಗಡೆ ಇರುವಂತಹ ಗ್ರೈನ್ಸು ನೀಟಾಗಿ ರಿಫೈನ್ ಆಗಿ ನೀವು ಮೆಷಿನಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಯಾವ ಒಂದು ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್? ಈಸ್ ಇಟ್ ಎ ಕೇಸ್ hardening, surface hardening? So these 3 are the hardening processes. So once you go for a hardening, ಇಟ್ ಡೆಫಿನೆಟ್ಲಿ ಮೆಷಿನಬಿಲಿಟಿ ಇಂಪ್ರೂವ್ ಆಗೋದಿಲ್ಲ, ಹಾರ್ಡ್ನೆಸ್ ಜಾಸ್ತಿ ಆಗ್ತಾ ಬರುತ್ತೆ, ನಿಮಗೆ ಕ್ರಿಸ್ಟಲ್ ಸ್ಟ್ರಕ್ಚರು ಅಂದರೆ ಲೈಕ್ ಗ್ರೈನ್ ಸ್ಟ್ರಕ್ಚರು ವೇರಿ ಆಗ್ತಾ ಬರುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ನಿಮಗೆ ಎಕ್ಸಾಮಲ್ಲಿ ಮೆಷಿನಬಿಲಿಟಿ ಅಂತ ಬಂದರೆ, ಇಂಪ್ರೂವ್ ಮೆಷಿನಬಿಲಿಟಿ ಯಾವ ಒಂದು ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸಲ್ಲಿ ಜಾಸ್ತಿ ಆಗೋದು ಅಂತ ಬಂದಾಗ, ದೆರ್ ಇಸ್ ನೋ ಹಾರ್ಡನಿಂಗ್ ಹಿಯರ್. ಸೊ ದೀಸ್ 3 ಆರ್ ದ ರಾಂಗ್ ಆಪ್ಷನ್ಸ್ ಆ್ಯಂಡ್ ದ ಕರೆಕ್ಟ್ ಆಪ್ಷನ್ ಇಸ್ ನಾರ್ಮಲೈಸಿಂಗ್. ನೆಕ್ಸ್ಟ್ ಕ್ವಶನ್. Cooling in normalizing is carried out. One of the most expected type of question. ಈಗ ನಿಮಗೆ ಗೊತ್ತಿದೆ, ಅನಿಲಿಂಗಲ್ಲಿ ಕೂಲಿಂಗ್ ಆಗಬೇಕಾದ್ರೆ ಒಳಗಡೆ ಫರ್ನೆಸ್ ಒಳಗಡೆನೆ ಬಿಡಬೇಕು. ಆಯಿಲು ಅಥವಾ ವಾಟರಲ್ಲಿ ನೀವೇನಾದ್ರು ಕೂಲ್ ಮಾಡಬೇಕು ಅಂದರೆ ಅದಕ್ಕೆ ಹಾರ್ಡನಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ನಾರ್ಮಲೈಸಿಂಗಲ್ಲಿ ಯಾವ ಥರ ಕೂಲ್ ಮಾಡ್ತಾರೆ ಅಂದರೆ, ಫರ್ನೆಸ್ ಒಳಗಡೆ ಇಟ್ಟು ಅದನ್ನು ಹೀಟ್ ಮಾಡಿ ಎಬೋವ್ 50 ಡಿಗ್ರಿ ರಿಕ್ರಿಸ್ಟಲೈಸೇಷನ್ ಟೆಂಪ್ರೇಚರ್ ಅಥವಾ ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್ಗೆ ಹೀಟ್ ಮಾಡಿ ಅದನ್ನು ಹೊರಗಡೆ ತೆಗೆದು ಸ್ಟಿಲ್ ಏರಲ್ಲಿ ಕೂಲ್ ಮಾಡಿದಾಗ ಅದನ್ನು ನಾರ್ಮಲೈಸಿಂಗ್ ಅಂತ ಕರೆಯೋದು. ಹಾಗಾಗಿ ದ ಕರೆಕ್ಟ್ ಆಪ್ಷನ್ ಇಸ್ ದಿಸ್ ಆ್ಯಂಡ್ ಆಲ್ ದೀಸ್ 3 ಆಪ್ಷನ್ಸ್ ಆರ್ ರಾಂಗ್. ವಿಚ್ ಕ್ವೆಂಚಿಂಗ್ ಮೀಡಿಯಮ್ ಗಿವ್ಸ್ ಮ್ಯಾಕ್ಸಿಮಮ್ ಹಾರ್ಡ್ನೆಸ್ ಇನ್ ಸ್ಟೀಲ್? ಸೊ ಸ್ಟೀಲಲ್ಲಿ ಜಾಸ್ತಿ ಹಾರ್ಡ್ನೆಸ್ ಬೇಕು ಅಂತ ಹೇಳಿದ್ರೆ ಇಲ್ಲಿರುವಂತಹ ಯಾವ ಕ್ವೆಂಚಿಂಗ್ ಮೀಡಿಯಮ್ಗಳು ಹೆಲ್ಪ್ಫುಲ್ ಆಗ್ತವೆ? ನಿಮಗೆಲ್ಲ ಗೊತ್ತಿದೆ, ಹಾರ್ಡನಿಂಗ್ ಮಾಡಬೇಕಾದ್ರೆ ಹಾರ್ಡನಿಂಗ್ ಮಾಡುವಂಥ ಉದ್ದೇಶ ಹಾರ್ಡ್ನೆಸ್ನ ಜಾಸ್ತಿ ಮಾಡುವಂಥದ್ದು. ಹಾರ್ಡ್ನೆಸ್ ಸುಮಾರು ಕಡೆ ನಮಗೆ ಬೇಕಾಗುತ್ತೆ, ಅಂದರೆ ರೆಸಿಸ್ಟೆಂಟ್ ಟು ಇಂಡೆಂಟೇಷನ್ ಅಥವಾ ಸ್ಕ್ರ್ಯಾಚ್ ಅನ್ನೋದಕ್ಕೆ ನಾವು ಹಾರ್ಡ್ನೆಸ್ ಅಂತ ಕರಿತೀವಿ ಆಸ್ ಪರ್ ದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಪಾಯಿಂಟ್ ಆಫ್ ವ್ಯೂ. ಆ್ಯಂಡ್ ಹಿಯರ್ ಆಲ್ಸೋ ವೆನ್ ಯು ಹೀಟ್ ದ ಸ್ಟೀಲ್ ದ ಹಾರ್ಡ್ನೆಸ್ ವಿಲ್ ಇನ್ಕ್ರೀಸಸ್. ಬಟ್ ಯಾವ ಒಂದು ಮೆಥಡಲ್ಲಿ ನೀವು ಕೂಲ್ ಮಾಡಿದ್ರೆ, ಕ್ವೆಂಚಿಂಗ್ ಇಸ್ ನಥಿಂಗ್ ಬಟ್ ಕೂಲಿಂಗ್, ಯಾವ ಮೆಥಡಲ್ಲಿ ಕೂಲಿಂಗ್ ಮಾಡಿದ್ರೆ ನಿಮಗೆ ಹಾರ್ಡ್ನೆಸ್ ಜಾಸ್ತಿ ಬರುತ್ತೆ ಅನ್ನೋದು ಈ ಕ್ವಶನ್ ಆಗಿದೆ. ನಿಮ್ಗೆ ಗೊತ್ತಿದೆ, ಫರ್ನೆಸ್ಸಲ್ಲಿ ನೀವೇನಾದರೂ ಕೂಲ್ ಮಾಡಿದ್ರೆ ಅದಕ್ಕೆ ಅನಿಲಿಂಗ್ ಅಂತ ಕರಿತೀವಿ, ಅಲ್ಲಿ ಯಾವುದೇ ಥರ ಹಾರ್ಡ್ನೆಸ್ಸು ಜಾಸ್ತಿ ಆಗೋದಿಲ್ಲ. ಎಗೈನ್ ಏರಲ್ಲಿ ಕೂಲ್ ಮಾಡಿದ್ರೆ ಅದಕ್ಕೆ ನಾರ್ಮಲೈಸಿಂಗ್ ಅಂತ ಕರಿತೀವಿ, ಅಲ್ಲೂ ಕೂಡ ನಿಮಗೆ ಹಾರ್ಡ್ನೆಸ್ ಜಾಸ್ತಿ ಇಂಪ್ರೂವ್ ಆಗೋದಿಲ್ಲ, ಬೇರೆ ಪ್ರಾಪರ್ಟೀಸ್ ಇಂಪ್ರೂವ್ ಆಗುತ್ತೆ. ಬಟ್ ವಾಟರ್ ಮತ್ತು ಆಯಿಲ್ ಈ ಎರಡು ಇದು ಹಾರ್ಡನಿಂಗಲ್ಲೇ ಕ್ವೆಂಚಿಂಗ್ ಮಾಡುವಂತಹ ಒಂದು 2
ಮೆಥಡ್ಸ್ ಅಥವಾ 2 ವೇಸ್ ಕ್ವೆಂಚಿಂಗ್ ಮೀಡಿಯಮ್ಸ್ ಅಂತ ಕರಿತೀವಿ. ಇವೆರಡರಲ್ಲಿ ಯಾವುದು ಬೆಸ್ಟು ಅಂತ ಹೇಳಿದ್ರೆ, ನೀವು ಆಯಿಲಲ್ಲಿ ಕೂಲ್ ಮಾಡೋದಕ್ಕಿಂತ ವಾಟರಲ್ಲಿ ಕೂಲ್ ಮಾಡಿದ್ರೆ ಹಾರ್ಡ್ನೆಸ್ ಜಾಸ್ತಿ ಆಗುತ್ತೆ, ಬೇಗ ಹಾರ್ಡ್ ಆಗುತ್ತೆ ಮೆಟೀರಿಯಲ್. ಹಾಗಾಗಿ ಆಯಿಲ್ ಅನ್ನೋದು ರಾಂಗ್ ಆಪ್ಷನ್ ಆಗುತ್ತೆ. ಇಲ್ಲಿ ವಾಟರ್ ತಗೊಂಡ್ರೆ ದಟ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಸರ್ಫೇಸ್ ಹಾರ್ಡ್ನಿಂಗ್ ಇಸ್ ಪ್ರಿಫರ್ಡ್. ಯಾವಾಗ ಸರ್ಫೇಸ್ ಹಾರ್ಡ್ನಿಂಗ್ನ ನಾವು ಪ್ರಿಫರ್ ಮಾಡ್ತೀವಿ? ಕಾರ್ಬನ್ ಕಂಟೆಂಟ್ ಜಾಸ್ತಿ ಇದ್ದಾಗಲ ನೋ, ಕೋರು ಬ್ರಿಟಲ್ ಆಗಿದಾಗಲ ನೆವರ್, ಎಂಟೈರ್ ಸೆಕ್ಷನ್ ಹಾರ್ಡ್ ಬೇಕು ಅಂದಾಗಲ ಇಲ್ಲ, ಎಂಟೈರ್ ಸೆಕ್ಷನ್ ಹಾರ್ಡ್ ಬೇಕು ಅಂತ ಹೇಳಿದಾಗ ಬರೀ ಹಾರ್ಡನಿಂಗ್ ಹೋಗ್ತೀವಿ, ಸರ್ಫೇಸ್ ಹಾರ್ಡನಿಂಗ್ ಹೋಗಲ್ಲ. ಇಲ್ಲಿ ಬರೀ ಸರ್ಫೇಸ್ ಮಾತ್ರ ಹಾರ್ಡ್ ಆಗಬೇಕು, ಹಾಗಾಗಿ ಕೋರ್ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ನಾವು. ಸರ್ಫೇಸ್ ವೇರ್ ರೆಸಿಸ್ಟೆನ್ಸ್, ನಿಮಗೆ ಯಾವಾಗ ಒಂದು ವಸ್ತು ಇನ್ನೊಂದು ವಸ್ತು ಮೇಲೆ ಮೆಷಿನಿಂಗ್ ಆಗಬೇಕಾದ್ರೆ ಅಥವಾ ವರ್ಕ್ ಆಗಬೇಕಾದ್ರೆ ಟಚ್ ಆಗುತ್ತೋ ಆವಾಗ ನಿಮಗೆ ವೇರ್ ಶುರುವಾಗುತ್ತೆ, ಅಂದರೆ ಸವೆತ ಶುರುವಾಗುತ್ತೆ ಕಾಂಪೊನೆಂಟಲ್ಲಿ. ಅದನ್ನು ತಡೆಯುವಂತಹ ಕೆಪಾಸಿಟಿ ಬರೋದು ನಾವು ಸರ್ಫೇಸ್ ಹಾರ್ಡನಿಂಗ್ ಮಾಡಿದಾಗ. ಸೊ ಸರ್ಫೇಸ್ ವೇರ್ ರೆಸಿಸ್ಟೆನ್ಸ್ ಯಾವಾಗ ಬೇಕೋ, ಯಾವ ಅಪ್ಲಿಕೇಶನ್ಗೆ ಬೇಕೋ ಅಂಥ ಒಂದು ಕಾಂಪೊನೆಂಟ್ನ ನಾವು ಸರ್ಫೇಸ್ ಹಾರ್ಡನಿಂಗ್ನ ಮಾಡಬೇಕಾಗುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ದಿಸ್ ಒನ್. ಅನಿಲಿಂಗ್ ಮಾಡಬೇಕಾದ್ರೆ ಟೆಂಪ್ರೇಚರ್ ಆಫ್ ಮೈಲ್ಡ್ ಸ್ಟೀಲ್ ಎಷ್ಟಿರಬೇಕು? ಅನಿಲಿಂಗ್ ಮಾಡಬೇಕಾದ್ರೆ ಅದು ರೀಕ್ರಿಸ್ಟಲೈಸೇಷನ್ ಟೆಂಪ್ರೇಚರ್ 723 ಡಿಗ್ರಿ ಸೆಂಟಿಗ್ರೇಡ್ ಆಸೋಪಾಸಲ್ಲಿ ಅಂತ ಹೇಳಿರೋದ್ರಿಂದ, ಎಬೋವ್ 50 ಡಿಗ್ರಿ ಅಂತಲೂ ಹೇಳಿರೋದ್ರಿಂದ, ಸೊ ಡೋಂಟ್ ಗೋ ಹೈಯರ್. ಇಫ್ ಯು ಟೇಕ್ ದಿಸ್ ಒನ್, ದಿಸ್ ಇಸ್ ಲೈಕ್ ಅದ್ರದ್ದು ಇನ್ನೊಂದು 300 ಡಿಗ್ರಿ ಸೆಂಟಿಗ್ರೇಡ್ ಹೀಟ್ ಮಾಡಿದ್ರೆ ಏನಾಗುತ್ತೆ, ಮೆಲ್ಟಿಂಗ್ ಪಾಯಿಂಟೇ ಬಂದ್ಬಿಡುತ್ತೆ. ಹಾಗಾಗಿ ದಿಸ್ ಇಸ್ ನಾಟ್ ದ ಕರೆಕ್ಟ್ ಆಪ್ಷನ್. ಆ್ಯಂಡ್ ದಿಸ್ ಇಸ್ ಆಲ್ಸೋ ಹೈಯರ್ ವರ್ಷನ್ ಆಫ್ ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್. ದಿಸ್ ಇಸ್ ಅ ಲೋಯರ್ ವ್ಯಾಲ್ಯೂ ಆಫ್ ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್, ನಾರ್ಮಲ್ ಕ್ರಿಟಿಕಲ್ ಟೆಂಪ್ರೇಚರ್. ದ ಕರೆಕ್ಟ್ ಆಪ್ಷನ್ ಇಸ್ 700 to 800 ಡಿಗ್ರಿ ಸೆಂಟಿಗ್ರೇಡ್. ಕಾರ್ಬರೈಸಿಂಗ್ ಮಾಡಬೇಕಾದ್ರೆ ಟೆಂಪ್ರೇಚರ್ ಎಷ್ಟಿರಬೇಕು ಅಂದರೆ, ಇವೆಲ್ಲ ಜಸ್ಟ್ ಡೈರೆಕ್ಟ್ ಕ್ವಶನ್ಸ್. ಇಫ್ ಯು ಗೋ ಟು ದ ಡೆಫಿನಿಷನ್ ಇಟ್ ಸೆಲ್ಫ್ ಯು ಕ್ಯಾನ್ ಈಸಿಲಿ ಏಬಲ್ ಟು ರೀಕಾಲ್. ಕಾರ್ಬರೈಸಿಂಗ್ ಟೆಂಪ್ರೇಚರು 900 ಇಂದ 950 ಇರುತ್ತೆ. ಸೊ ಆಲ್ ದೀಸ್ 3 ಆಪ್ಷನ್ಸ್ ಆರ್ ರಾಂಗ್. ಸೈನೈಡಿಂಗ್ ಯಾವ ಕಾಂಪೊನೆಂಟ್ಗೆ ಜಾಸ್ತಿ ಮಾಡ್ತಾರೆ? ಸೊ ಸೈನೈಡಿಂಗ್ನ ಮಾಡೋದು ದರ್ ಇಸ್ ನೋ ಪಿಗ್ ಐರನ್, ಕ್ಯಾಸ್ಟ್ ಐರನ್, ಸ್ಟೀಲ್. ಸೊ ದ ಕರೆಕ್ಟ್ ಆಪ್ಷನ್ ಫಾರ್ ಸೈನೈಡಿಂಗ್ ಈಸ್ ಪ್ಲೇನ್ ಕಾರ್ಬನ್ ಸ್ಟೀಲ್ಗೆ ನಾವು ಜಾಸ್ತಿ ಸೈನೈಡಿಂಗ್ ಮಾಡ್ತಾರೆ. ಅಂದರೆ ಸೈನೈಡ್ ಸೊಲ್ಯೂಷನ್ ಜೊತೆಗೆ ಅದನ್ನು ಅದ್ದಿ ಆಮೇಲೆ ಅದನ್ನು ಕ್ವೆಂಚಿಂಗ್ ಮಾಡಿದಾಗ ನಿಮಗೆ ಅಂದರೆ ಸೈನೈಡಿಂಗ್ ಅನ್ನೋ ಏನು ಪ್ರಾಪರ್ಟೀಸಲ್ಲಿ ಏನು ಬರುತ್ತೋ ಆ ಒಂದು ಪ್ರೋಸೆಸ್ನ ಮಾಡ್ತಾರೆ. ನಾರ್ಮಲೈಸಿಂಗ್ ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ, ಕ್ರಿಟಿಕಲ್ ಟೆಂಪ್ರೇಚರಲ್ಲಿ ಮಾಡ್ತಾರಾ, ಇಲ್ಲ ಮೆಲ್ಟಿಂಗ್ ಟೆಂಪ್ರೇಚರಲ್ಲಿ ಮಾಡ್ತಾರಾ, ಬಿಲೋ ಕ್ರಿಟಿಕಲ್ ಟೆಂಪ್ರೇಚರಲ್ಲಿ ಮಾಡ್ತಾರಾ ಅಂತ ಕೇಳ್ತಾರೆ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಎಬೋ ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್ ಏನಿದೆಯೋ 723ಗಿಂತ ಜಾಸ್ತಿ, ಅದಕ್ಕಿಂತ 50 ಡಿಗ್ರಿ ಜಾಸ್ತಿ ಟೆಂಪ್ರೇಚರಲ್ಲಿ ಇಟ್ಕೊಂಡು ನಾರ್ಮಲೈಸಿಂಗ್ ಮಾಡೋದು. ಹಾಗಾಗಿ ದೀಸ್ 3 ಆರ್ ರಾಂಗ್ ಆಪ್ಷನ್ಸ್. ಟೆಂಪರಿಂಗ್ ಯಾವಾಗ ಮಾಡ್ತಾರೆ? ಸೊ ನಿಮ್ಗೆ ಗೊತ್ತಿದೆ, ಹಾರ್ಡನಿಂಗ್ ಆದಮೇಲೆ ಟೆಂಪರಿಂಗ್ ಮಾಡಬೇಕು. ಟೆಂಪರಿಂಗ್ ಉದ್ದೇಶ ಏನು? ಹಾರ್ಡ್ ಆಗಿರೋವಂಥ ಮೆಟೀರಿಯಲಲ್ಲಿ ಬ್ರಿಟಲ್ನೆಸ್ಸು ಏನಾಗಿರುತ್ತೆ, ಬ್ರಿಟಲ್ ಆಗಿಬಿಟ್ಟಿರುತ್ತೆ. ಆ ಬ್ರಿಟಲ್ನೆಸ್ನ ರೆಡ್ಯೂಸ್ ಮಾಡೋದಕ್ಕೆ ಟೆಂಪರಿಂಗ್ ಮಾಡೋದು. ಬ್ರಿಟಲ್ ಮೆಟೀರಿಯಲ್ ಇದ್ದರೆ ಬೇಗ ಅದು ವಿತೌಟ್ ಎಲಾಂಗೇಷನ್ ಬೇಗ ಇದಾಗುತ್ತೆ, ಏನೋ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆಫ್ಟರ್ ಹಾರ್ಡನಿಂಗ್ ನಾವು ಟೆಂಪರಿಂಗ್ನ ಮಾಡ್ತೀವಿ. ದರ್ ಇಸ್ ನೋ ನಾರ್ಮಲಿಂಗ್ ಆರ್ ದರ್ ಇಸ್ ನೋ ಬಿಫೋರ್ ಹಾರ್ಡನಿಂಗ್. ಸೊ ದಿಸ್ ಇಸ್ ಅಬೌಟ್ ಸಮ್ ಪ್ರಾಕ್ಟೀಸ್ ಕ್ವಶನ್ ರಿಲೇಟೆಡ್ ಟು ಏನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಿಂತ ಮುಂಚೆ MCQನ ಕಲ್ತ್ಕೊಂಡ್ರಿ. ಈಗ ನೆಕ್ಸ್ಟ್ 5 ಕ್ವಶನ್ಸು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಿಮಗೆ ಎಕ್ಸಾಮ್ನಲ್ಲಿ ಯಾವ ಥರ ಸ್ಟ್ರಕ್ಚರ್ ಇರುತ್ತೋ ಅದೇ ಥರ ಜಸ್ಟ್ ಫಾರ್ ಪ್ರಾಕ್ಟೀಸ್ ಅಂತ ಅನ್ಕೋಬೋದು. ನೀವು ಈ ಥರ ಯಾವ ಕ್ವಶನ್ ಬಂದ್ರೂ ರೆಡಿಯಾಗಲಿ ಅನ್ನೋದಕ್ಕೋಸ್ಕರ ಇದು ಜಸ್ಟ್ ಒಂದು ಸಣ್ಣ ಪ್ರಯತ್ನ. ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈ ಥರ ಕ್ವಶನ್ಸ್ ನೀವು ಯಾವುದಾದ್ರೂ ಟ್ರೈ ಮಾಡ್ಬೋದು. ಸೊ ಇಲ್ಲಿ 5 ಡಿಫ್ರೆಂಟ್ ಕ್ವಶನ್ನ ನಾವು ಫ್ರೇಮ್ ಮಾಡಿದ್ದೀವಿ ಆ್ಯಂಡ್ 5 ಆನ್ಸರ್ಸ್ ಇಲ್ಲೇ ಇದೆ. ಎಲ್ಲದಕ್ಕೂ ಸೇಮ್ ಆನ್ಸರ್ಸು, ಜಸ್ಟ್ ಲೈಕ್ ಯುವರ್ ಎಕ್ಸಾಮಿನೇಷನ್ ಪ್ಯಾಟ್ರನ್. ಯು ಜಸ್ಟ್ ಚೂಸ್ ದ ಕರೆಕ್ಟ್ ಆಪ್ಷನ್. ಅನಿಲಿಂಗಲ್ಲಿ ಕೂಲಿಂಗ್ ಯಾವ್ದು ಮಾಡ್ತಾರೆ ನೋಡಿ, ಇಲ್ಲಿ ತನಕ ನಿಮ್ಗೆ ಗೊತ್ತೇ ಹೋಗಿರುತ್ತೆ ಆಲ್ರೆಡಿ. ಅನಿಲಿಂಗಲ್ಲಿ ಕೂಲಿಂಗ್ ಮಾಡೋದು ಫರ್ನೆಸ್ ಒಳಗಡೆ. ಸೊ ಸ್ಲೋಲಿ ಇನ್ ಫರ್ನೆಸ್ ಇಸ್ ಅ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಸೊ ಇನ್ ಅನಿಲಿಂಗ್ ಕೂಲಿಂಗ್ ಇಸ್ ಡನ್ ಸ್ಲೋಲಿ ಇನ್ ಫರ್ನೆಸ್ ಆ್ಯಂಡ್ ಆಲ್ ದೀಸ್ ಆಪ್ಷನ್ಸ್ ಆರ್ ರಾಂಗ್. ಮಾರ್ಟೆನ್ಸೈಟ್ ಇಸ್ ಫಾರ್ಮ್ಡ್ ಡ್ಯೂ ಟು. ಮಾರ್ಟೆನ್ಸೈಟಿಕ್ ಸ್ಟೀಲ್ ಏನಕ್ಕಾಗುತ್ತೆ? ಆಲ್ರೆಡಿ ಫಸ್ಟು MCQ ಅಲ್ಲೇ ಹೇಳಿದ್ದೆ, ಆಸ್ಟನೈಟಲ್ಲಿರೋದನ್ನ ರ್ಯಾಪಿಡಾಗಿ ಕೂಲ್ ಮಾಡಿದ್ರೆ ಮಾರ್ಟೆನ್ಸೈಟ್ ಆಗುತ್ತೆ. ಸೊ ರ್ಯಾಪಿಡಾಗಿ ಕೂಲ್ ಮಾಡಿದ್ರೆ ಅನಿಲಿಂಗ್ ಆದಮೇಲೆ ಅದು ರ್ಯಾಪಿಡ್ ಕೂಲಿಂಗ್ ಆದಾಗ ಮಾರ್ಟೆನ್ಸೈಟ್ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ಆಲ್ ಅದರ್ ಆಪ್ಷನ್ಸ್ ಆರ್ ರಾಂಗ್ ಹಿಯರ್. ಟೆಂಪರಿಂಗ್ ಯಾವಾಗ ಮಾಡ್ತಾರೆ? ಈಗ ಜಸ್ಟ್ ನಾವು MCQ ನೋಡಿದ್ರಿ. ಜನರಲ್ ಕ್ವಶನ್ಸ್ ಇವೆಲ್ಲ 2 ಸಲ ಪ್ರಾಕ್ಟೀಸ್ ಆದರೂ ಪರವಾಗಿಲ್ಲ. ಯು ಕ್ಯಾನ್ ಜಸ್ಟ್ ಲರ್ನ್ ಆ್ಯಂಡ್ ಟ್ರಿಕ್ ಯಾವ ಥರ ನೀವು ತಗೋಬೇಕು ಆಪ್ಷನ್ಸ್ನ ಅನ್ನೋದಕ್ಕೋಸ್ಕರ ಇದು ಪ್ರಾಕ್ಟೀಸ್ ಅಂತ ಅನ್ಕೋತೀನಿ. ಆಫ್ಟರ್ ಹಾರ್ಡನಿಂಗ್ ಇಸ್ ದ ಕರೆಕ್ಟ್ ಆಪ್ಷನ್. ನೈಟ್ರೈಡಿಂಗ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನೈಟ್ರೋಜನನ್ನು ಸ್ಟೀಲ್ ಸರ್ಫೇಸ್ ಮೇಲೆ ಕೂರಿಸುತ್ತೆ. ಸೊ ವೆರಿ ಡೈರೆಕ್ಟ್ ಆ್ಯಂಡ್ ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಇದು. ಏನಕ್ಕೆ ಹಂಗೆ ಮಾಡ್ತೀವಿ? ವೇರ್ ರೆಸಿಸ್ಟೆನ್ಸ್ ಬೇಕು ಅಂದರೆ, ಕರೋಷನ್ ರೆಸಿಸ್ಟೆನ್ಸ್ ಬೇಕು ಅಂದರೆ ನೈಟ್ರೈಡಿಂಗ್ ಮಾಡ್ತೀವಿ. ಇಂಡಕ್ಷನ್ ಹಾರ್ಡನಿಂಗ್ ಯಾವ ಕರೆಂಟ್ನ ಯೂಸ್ ಮಾಡುತ್ತೆ? ಹೈ ಫ್ರೀಕ್ವೆನ್ಸಿ ಕರೆಂಟ್ನ ಯೂಸ್ ಮಾಡಿದಾಗ ಇಂಡಕ್ಷನ್ ಹಾರ್ಡನಿಂಗ್ ಮಾಡ್ಬೋದು. ಸೊ ದೀಸ್ ಆರ್ ದ ಟಿಪಿಕಲ್ 5 ಕ್ವಶನ್ಸ್.
that you can frame any number of questions from this chapter and you can learn how to solve the questions. In the next segment, I'm going to start 2 or 3 marks practice question, heat treatment of steel. 2 marks question ಡೈರೆಕ್ಟ್ ನಮ್ಗೆ ಗೊತ್ತಿದೆ, ಡಿಫಿನೇಷನ್ಸ್ ಬರುತ್ತೆ, ಲಿಸ್ಟ್ ಅಂತ ಬರುತ್ತೆ, ಟೈಪ್ಸ್ ಅಂತ ಬರುತ್ತೆ. ಹೀಗಾಗಿ ಹೀಟ್ ಟ್ರೀಟ್ಮೆಂಟ್ ಆಫ್ ಸ್ಟೀಲ್ನ ಡಿಫೈನ್ ಮಾಡಬೇಕು ನೀವು. ಇಲ್ಲಿ ಡಿಫೈನ್ ಮಾಡಬೇಕಾದ್ರೆ ದ ಕೀವರ್ಡ್ಸ್ ಯು ಶುಡ್ ಯೂಸ್ ಹಿಯರ್ ಇಸ್, ನೋಡಿ, ಇಟ್ ಈಸ್ ಆನ್ ಆಪರೇಷನ್ ಆರ್ ಕಾಂಬಿನೇಷನ್ ಆಫ್ ಆಪರೇಷನ್ಸ್ ಇನ್ವಾಲ್ವಿಂಗ್ ಕಂಟ್ರೋಲ್ಡ್ ಹೀಟಿಂಗ್ ಆ್ಯಂಡ್ ಕೂಲಿಂಗ್ ಆಫ್ ಮೆಟಲ್ಸ್. ಸೊ ಹೀಟ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಇದು ಒಂದು ಆಪರೇಷನ್ನು ಅಥವಾ ಕಾಂಬಿನೇಷನ್ ಆಫ್ ಆಪರೇಷನ್ನು. ಇಟ್ ಇನ್ವಾಲ್ವ್ಸ್ ಹೀಟಿಂಗ್ ಆ್ಯಂಡ್ ಕೂಲಿಂಗ್ ಆಫ್ ಮೆಟಲ್ಸ್. ಸೊ ಹೀಟ್ ಮಾಡಿ ಕೂಲ್ ಮಾಡಿ ಮೆಟಲ್ಸ್ನ ಮಾಡೋದಕ್ಕೆ ನಾವು ಹೀಟ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಏನಕ್ಕೆ ಹಂಗೆ ಮಾಡ್ತೀವಿ? ಟು ಒಬ್ಟೈನ್ ಡಿಸೈರ್ಡ್ ಮೆಕ್ಯಾನಿಕಲ್, ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ನೆಕ್ಸ್ಟ್ ಕ್ವಶನ್, ಅನಿಲಿಂಗ್ದು 2 ಪರ್ಪಸ್ ಹೇಳಿ ಅಂತ ಹೇಳ್ತಾರೆ. ಅನಿಲಿಂಗ್ ಮಾಡೋದಂದರೆ ಏನು? ಕ್ರಿಸ್ಟಲೈಸೇಷನ್ ಟೆಂಪ್ರೇಚರ್ಗೆ ಹೀಟ್ ಮಾಡಿ ಆಮೇಲೆ ಫರ್ನೆಸ್ ಒಳಗಡೆ ಕೂಲಿಂಗ್ ಬಿಡೋದು. ಹಂಗೆ ಮಾಡೋದ್ರಿಂದ ದೀಸ್ ಆರ್ ದ ಟಿಪಿಕಲ್ ಪರ್ಪಸಸ್, ಬಟ್ ಯು ಕ್ಯಾನ್ ರೈಟ್ ಎನಿ 2 ಹಿಯರ್. ಇಂಟರ್ನಲ್ ಸ್ಟ್ರೆಸಸ್ನ ರಿಲೀವ್ ಮಾಡುತ್ತೆ, ಸಾಫ್ಟನ್ ಮಾಡುತ್ತೆ ಮೆಟಲ್ನ, ಸರ್ಫೇಸ್ ಹಾರ್ಡ್ನೆಸ್ನ ಜಾಸ್ತಿ ಮಾಡುತ್ತೆ, ಮೆಷಿನಬಿಲಿಟಿನ ಜಾಸ್ತಿ ಮಾಡುತ್ತೆ, ಗ್ರೈನ್ ಸ್ಟ್ರಕ್ಚರ್ನ ಜಾಸ್ತಿ ಮಾಡುತ್ತೆ, ಮತ್ತು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಲೈಕ್ ಟೆನ್ಸೈಲ್, ಡಕ್ಟಿಲಿಟಿ, ಶಾಕ್ ರೆಸಿಸ್ಟೆನ್ಸ್, ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್, ಆಲ್ಮೋಸ್ಟ್ ಎಲ್ಲ ಮೆಕ್ಯಾನಿಕಲ್ ಪ್ರಾಪರ್ಟೀಸು, ಮೆಜಾರಿಟಿ ಆಫ್ ದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ನ ನಾವು ಅನಿಲಿಂಗ್ನಿಂದ ಪಡ್ಕೋಬೋದು. ಹಾಗಾಗಿ ಯು ಕ್ಯಾನ್ ರೈಟ್ ಎನಿ 2 ಫ್ರಮ್ ಹಿಯರ್. ಟೆಂಪರಿಂಗ್ನ ಹಾರ್ಡ್ನಿಂಗ್ ಆದಮೇಲೆ ಏನಕ್ಕೆ ಮಾಡ್ತಾರೆ? ಸೊ ಅದು ಜಸ್ಟ್ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್. ನಾನು ಆಲ್ರೆಡಿ ಪ್ರೀವಿಯಸ್ ಸೆಗ್ಮೆಂಟಲ್ಲಿ ಹೇಳಿದ್ದೆ, ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ. ಟೆಂಪರಿಂಗ್ ಇಸ್ ನೆಸಸರಿ ಆಫ್ಟರ್ ಹಾರ್ಡ್ನಿಂಗ್ ಟು ರೆಡ್ಯೂಸ್ ಬ್ರಿಟಲ್ನೆಸ್ ಆ್ಯಂಡ್ ಇಂಟರ್ನಲ್ ಸ್ಟ್ರೆಸಸ್. ಬ್ರಿಟಲ್ ಆಗಿಬಿಟ್ಟಿರುತ್ತೆ ಮೆಟೀರಿಯಲ್ಲು, ಹಾರ್ಡನಿಂಗ್ ಮಾಡಿದಾಗ ಬ್ರಿಟಲ್ ಆಗಿಬಿಟ್ಟಿರುತ್ತೆ. ಬಟ್ ಬ್ರಿಟಲ್ ಆಗಿರೋ ಮೆಟೀರಿಯಲ್ ಯೂಸ್ ಮಾಡೋಕ್ಕಾಗಲ್ಲ ನಾವು. ಅವಾಗ ಏನು ಮಾಡ್ತಾರೆ? ಟೆಂಪರಿಂಗ್ ಮಾಡ್ತಾರೆ. ಮತ್ತು ಸ್ಟ್ರೆಸಸ್ ಡೆವಲಪ್ ಆಗಿರುತ್ತೆ ಇಂಟರ್ನಲ್ಲಿ, ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ನಾವು ಟೆಂಪರಿಂಗ್ನ ಮಾಡ್ತೀವಿ. ಮತ್ತು ಟಫ್ನೆಸ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರನೂ ಟೆಂಪರಿಂಗ್ನ ಮಾಡ್ತೀವಿ. ಕ್ವೆಂಚಿಂಗ್ ಮೀಡಿಯಾಸ್ ಹಾರ್ಡ್ನಿಂಗ್ ವಾಟರ್, ಆಯಿಲ್, ಬ್ರೈನ್ ಸೊಲ್ಯೂಷನ್ ಅಂತಲೂ ಕರಿತೀವಿ. ಅದು ಜಸ್ಟ್ ವೈಟ್ ಕಲರ್ ಇರುತ್ತೆ, ಅದು ಕೂಲಿಂಗ್ ಏಜೆಂಟೇ. ಹಾಗಾಗಿ ಯಾವ್ದಾದ್ರು 2 ವಾಟರ್ ಆ್ಯಂಡ್ ಆಯಿಲ್ ಬರೆದ್ರು ಸಾಕು ಇದಕ್ಕೆ. ಕೇಸ್ ಹಾರ್ಡನಿಂಗ್ ಸ್ಟೀಲ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಕೇಸ್ ಹಾರ್ಡನಿಂಗ್ ಮಾಡೋದ್ರಿಂದ ಹಾರ್ಡ್ ಆ್ಯಂಡ್ ವೇರ್ ರೆಸಿಸ್ಟೆಂಟ್ ಸರ್ಫೇಸ್ ಬರುತ್ತೆ. ಟಫ್ ಆ್ಯಂಡ್ ಡಕ್ಟೈಲ್ ಕೋರ್, ಅಂದರೆ ಮೇಲ್ಗಡೆ ಸರ್ಫೇಸು, ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ ಕೇಸ್ ಹಾರ್ಡನಿಂಗ್ ಏನಕ್ಕೆ ಮಾಡ್ತಾರೆ ಅಂತ. ಸೊ ಒಂದು ಸ್ವಲ್ಪ ಲೇಯರು ನಿಮಗೆ ಹಾರ್ಡ್ ಆಗುತ್ತೆ ಅಷ್ಟೇ, ಒಳಗಡೆ ಇರುವಂಥ ಕೋರು ಟಫ್ ಆಗೇ ಇರುತ್ತೆ, ಡಕ್ಟೈಲ್ ಆಗೇ ಇರುತ್ತೆ. ಫೆಟಿಕ್ ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ, ಲಾಂಗ್ ಸರ್ವಿಸ್ ಬರುತ್ತೆ. ಸೊ 2 ಕ್ಯಾರೆಕ್ಟರಿಸ್ಟಿಕ್ಸ್ನ ನೀವು ಬರಿಬೋದು ಈ ಕ್ವಶನ್ಗೆ. ಕಮಿಂಗ್ ಟು ದ 3 marks ಕ್ವಶನ್, ಯು ನೀಡ್ ಟು ಎಕ್ಸ್ಪ್ಯಾಂಡ್ ಯುವರ್ ಆನ್ಸರ್ ಅ ಬಿಟ್. ನೋಡಿ, ಪ್ರೋಸೆಸ್ ಆಫ್ ಹಾರ್ಡನಿಂಗ್ ಅಂತ ಕೇಳಿದ್ದಾರೆ. ಯು ನೀಡ್ ಟು ಡಿಫೈನ್ ದ ಹಾರ್ಡ್ನೆಸ್. ಫಸ್ಟು ಹಾರ್ಡನಿಂಗಲ್ಲಿ ಏನು ಮಾಡ್ತಾರೆ? ಹೀಟಿಂಗ್ ಸ್ಟೀಲ್ ಟು ಎಬೋ ಕ್ರಿಟಿಕಲ್ ಟೆಂಪ್ರೇಚರ್. ಆಮೇಲೆ ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಕ್ವೆಂಚಿಂಗ್ ಮಾಡ್ತಾರೆ, ಇಲ್ಲಿ ಆಯಿಲ್ ಅಥವಾ ವಾಟರಲ್ಲಿ. ಹೆಂಗೆ ಮಾಡ್ತಾರೆ? ಫಸ್ಟು ಕ್ಲೀನ್ ಮಾಡಿ, ಆಮೇಲೆ ಹೀಟಿಂಗ್ ಎಬೋ ಕ್ರಿಟಿಕಲ್ ಟೆಂಪ್ರೇಚರು, ಆಮೇಲೆ ಅಲ್ಲೇ 1 ನಿಮಿಷ, 1 mm ಥಿಕ್ನೆಸ್ಗೆ 1 ನಿಮಿಷ ಎಲ್ಲಿ ಫರ್ನೆಸ್ ಒಳಗಡೆ ಇಡಬೇಕಾಗುತ್ತೆ. ಆಮೇಲೆ ಸೂಟಬಲ್ ಮೀಡಿಯಮ್ ಜೊತೆಗೆ ಕ್ವೆಂಚಿಂಗ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಬರೆದ್ರೆ 3 marksಗೆ ಇಟ್ಸ್ ಎನಫ್. ಅನಿಲಿಂಗ್ ಮತ್ತು ನಾರ್ಮಲೈಸಿಂಗಿಗೆ ಯಾವ್ದಾರ 3 ಪಾಯಿಂಟ್ ಡಿಫ್ರೆನ್ಷಿಯೇಟ್ ಮಾಡಿ ಅಂತ ಒಂದು ಕ್ವಶನ್ ಇದೆ. ಸೊ ನಿಮ್ಗೆ ಡೈರೆಕ್ಟಾಗಿ 3 ಪಾಯಿಂಟ್ಸ್ ಅಂತಲೇ ಕೊಡೋದು. ಸೊ ಅನಿಲಿಂಗಲ್ಲಿ ಪಾರ್ಟ್ಸ್ ಆರ್ ಗ್ರ್ಯಾಜುವಲಿ ಕೂಲ್ಡ್ ಇನ್ ಫರ್ನೆಸ್. ಇದು ಫಸ್ಟ್ ನಿಮ್ಗೆ ಗೊತ್ತೇ ಇದೆ. ಫಸ್ಟು ಡೆಫಿನೇಷನ್ನೇ ಬರೆದ್ಬಿಡಿ. ಇಲ್ಲಿ ಏರು, ಮೆಟಲ್ ಸಾಫ್ಟ್ ಆಗುತ್ತೆ ಮತ್ತು ಇಂಪ್ಯಾಕ್ಟ್ ಸ್ಟ್ರೆಂತ್ ಕಡಿಮೆ. ನಾರ್ಮಲೈಸಿಂಗಲ್ಲಿ ಹಾರ್ಡ್ ಆಗಿರುತ್ತೆ, ಇದಕ್ಕಿಂತ ಹೈಯರ್ ಇಂಪ್ಯಾಕ್ಟ್ ಸ್ಟ್ರೆಂತ್ ಇರುತ್ತೆ. ಡಕ್ಟಿಲಿಟಿ ಜಾಸ್ತಿ ಇರುತ್ತೆ, ಇದರಲ್ಲಿ ಡಕ್ಟಿಲಿಟಿ ಕಡಿಮೆ ಇರುತ್ತೆ. ಹಾರ್ಡ್ನೆಸ್ ಕಡಿಮೆ ಇರುತ್ತೆ, ಹಾರ್ಡ್ನೆಸ್ ಜಾಸ್ತಿ ಇರುತ್ತೆ. ಸೊ ಯು ಕ್ಯಾನ್ ರೈಟ್ ಎನಿ 3 ಫ್ರಮ್ ಹಿಯರ್. ಮಾರ್ ಟೆಂಪರಿಂಗ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಟೆಂಪರಿಂಗಲ್ಲಿ 2 ಇದೆ, ಆಸ್ ಟೆಂಪರಿಂಗ್ ಆ್ಯಂಡ್ ಮಾರ್ ಟೆಂಪರಿಂಗ್ ಅಂತ. ಮಾರ್ ಟೆಂಪರಿಂಗಲ್ಲಿ ನೀವು ಕ್ವೆಂಚಿಂಗ್ ಮಾಡೋ ಮೆಥಡು ಬೇರೆ ಇರುತ್ತೆ. ಸೊ ಇಲ್ಲಿ ಏರ್ ಕೂಲಿಂಗ್ ಮಾಡ್ತಾರೆ ಯಾವುದರಲ್ಲಿ? ಮಾರ್ ಟೆಂಪರಿಂಗಲ್ಲಿ. ಆಸ್ ಟೆಂಪರಿಂಗಲ್ಲಿ ಅದನ್ನು ಆಯಿಲ್ ಅಥವಾ ವಾಟರ್ ಜೊತೆಗೆ ಡಿಪ್ ಮಾಡ್ತಾರೆ. ಯಾಕೆ ಅಂದರೆ ಟು ರೆಡ್ಯೂಸ್ ಡಿಸ್ಟಾರ್ಷನ್ ಅಥವಾ ಕ್ರ್ಯಾಕಿಂಗ್. ಇನ್ನು 5 marks ಕ್ವಶನು ಡೈರೆಕ್ಟ್ ಕ್ವಶನ್ಸ್ ಇರ್ತವೆ. ಎಕ್ಸ್ಪ್ಲೈನ್ ಅನಿಲಿಂಗ್ ಆಫ್ ಸ್ಟೀಲ್, ಕಂಪ್ಲೀಟ್ ಡೆಫಿನೇಷನ್ನು, ಪರ್ಪಸ್ಸು, ಟೈಪ್ಸ್ ಬರೀಬೇಕು. ನಿಮಗೆಲ್ಲ ಗೊತ್ತೇ ಇದೆ ಅನಿಲಿಂಗ್ ಅಂದರೆ ಏನು ಅಂತ. ಕ್ರಿಟಿಕಲ್ ಟೆಂಪ್ರೇಚರ್ಗೆ ಹೀಟ್ ಮಾಡಿ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಫರ್ನೆಸಲ್ಲಿ ಕೋಲ್ಡ್ ಮಾಡೋವಂಥದ್ದು. ಪರ್ಪಸ್ ಬರೀರಿ. ಅದಾದಮೇಲೆ ಆ ಪ್ರೋಸೆಸ್ ಅನಿಲಿಂಗು, ಫುಲ್ ಅನಿಲಿಂಗ್ ಬಗ್ಗೆನೂ ಕೂಡ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ. ಅದ್ರ ಬಗ್ಗೆ 2 ಪಾಯಿಂಟ್ಸ್ ಬರೆದ್ರೆ ಸಾಕಾಗುತ್ತೆ 5 marksಗೆ. ಇನ್ನು ಟೆಂಪರಿಂಗ್ ಅಂದರೆ ಏನು, ಅದ್ರದ್ದು ಎಗೇನ್ ಪರ್ಪಸ್ಸು, ಡೆಫಿನೇಷನ್ ಅಂತ ಕೇಳಿದ್ದಾರೆ. ಎಗೇನ್ ಇಟ್ಸ್ ಅ ಡೈರೆಕ್ಟ್ ಕ್ವಶನ್. ಟೆಂಪರಿಂಗ್ ಡೆಫಿನೇಷನ್ನು, ಪರ್ಪಸ್ಸು, ಕ್ಲಾಸಿಫಿಕೇಷನು ಮತ್ತು ಸರ್ಫೇಸ್ ಹಾರ್ಡನಿಂಗ್ ಬಗ್ಗೆ ಕೇಳಿದ್ದಾರೆ. ಇದನ್ನು ಕೂಡ ಡೈರೆಕ್ಟಾಗಿ ಫ್ಲೇಮ್ ಹಾರ್ಡನಿಂಗ್ ಮತ್ತು ಇಂಡಕ್ಷನ್ ಹಾರ್ಡನಿಂಗ್ ಬಗ್ಗೆ ಕಂಪ್ಲೀಟ್ ಡೆಫಿನೇಷನ್ಸು, ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಬರೆದ್ರೆ ದಿಸ್ ಇಸ್ ಸಫಿಷಿಯೆಂಟ್.
ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.